ಕಂಪ್ಲೀಟ್ ಆಗಿ ಇತಿಹಾಸದಿಂದ ಹಿಡಿದು ಅಟ್ ಪ್ರೆಸೆಂಟ್ ಏನೇನ್ ನಡೀತಾ ಇದೆ ಬಿಡದಿ ಟೌನ್ಶಿಪ್ ವಿವಾದದಲ್ಲಿ ಅನ್ನುವಂತ ಕಂಪ್ಲೀಟ್ ಮಾಹಿತಿಯನ್ನ ನೀವು ಈಗ ಕೇಳಿಸ್ಕೊಂಡ್ರಿ. ಬಿಡದಿ ಟೌನ್ಶಿಪ್ ಯೋಜನೆಗೆ ಈಗ 2 ತಿಂಗಳ ಕಾಲ ಸದ್ಯದ ಮಟ್ಟಿಗೆ ಬ್ರೇಕ್ ಬಿದ್ದಿರುವಂತದ್ದು. ಇದು ರಾಜ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಅನ್ನದಾತರ ಹೋರಾಟಕ್ಕೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಮಣಿದಿದೆ. ಭೂಸ್ವಾಧೀನವನ್ನ ವಿರೋಧಿಸಿ ರೈತರು 494 ದಿನಗಳ ಅಂದ್ರೆ 1.5 ವರ್ಷಗಳ ಕಾಲ ಹೋರಾಟ ಮಾಡ್ತಾರೆ. ಮೆಗಾ ಕವರೇಜ್ ಮಾಡಿತ್ತು ನಿಮ್ಮ ರಾಜ್ ನ್ಯೂಸ್. ಬಿಡದಿ ಚಲ ಮೂಲಕ ರಾಜ್ ರಿಯಾಲಿಟಿ ಚೆಕ್ ಕೂಡ ಮಾಡಿತ್ತು. ರಾಜ್ ಪಂಚಾಯಿತಿ ಕಟ್ಟೆ ಮೂಲಕ ರೈತರ ಜೊತೆ ಸಂವಾದವೂ ಕೂಡ ನಡೆದಿತ್ತು. ಹೋರಾಟದ ಬಗ್ಗೆ ರಾಜ್ ನ್ಯೂಸ್ ಜೊತೆ HDK ಕೂಡ ಮಾತನಾಡಿದ್ರು. ಕೇಂದ್ರ ಸಚಿವರ ಜೊತೆ ಚಂದನ್ ಶರ್ಮಾ ಸಂದರ್ಶನವನ್ನ ಕೂಡ ರೈತರ ಸಮ್ಮುಖದಲ್ಲೇ ನಡೆಸಿದ್ರು. ಈಗ ಶಾಸಕ ಬಾಲಕೃಷ್ಣಗೆ ಬಿಡದಿಯ ಏನು ಅದು ನಿಜವಾಗ್ಲೂ ಬಂಜರು ಭೂಮಿನ ಅಲ್ವಾ ಅನ್ನುವಂಥದ್ರ ದರ್ಶನವನ್ನ ಕೂಡ ರಾಜ್ ನ್ಯೂಸ್ ತೋರಿಸಿತ್ತು. ವಿಷ ಕುಡಿತೀವಿ ಆದ್ರೆ ನಾವು ಭೂಮಿಯನ್ನ ಮಾತ್ರ ಕೊಡಲ್ಲ ಅಂದಿದ್ರು ಜನತೆ. ರೈತ ಹೋರಾಟ ಈಗ ಸರ್ಕಾರಕ್ಕೆ ರಾಜ್ ನ್ಯೂಸ್ ಮುಟ್ಟಿಸಿರುವಂತದ್ದು ಹೋರಾಟದ ಕಿಚ್ಚನ್ನ. ರಾಜ್ ನ್ಯೂಸ್ ವರದಿ ಬೆನ್ನಲ್ಲೇ ಈಗ DK ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇನ್ನು ಹೇಳ್ತಾರೆ DK ಶಿವಕುಮಾರ್ ಅವರು ಮಾತನಾಡ್ತಾ, ನಾನು ಕೂಡ ರೈತರ ಮಗನೇ, ನನಗೂ ಅರ್ಥ ಆಗುತ್ತೆ ರೈತರ ನೋವೇನು ಅಂತ. ಹಾಗಾಗಿ ಇದು ನನ್ನ ಕನಸಿನ ಕೂಸು ಆಗಿರ್ಲಿಲ್ಲ, ಇದನ್ನ ಮಾಡಲೇಬೇಕು ಅಂತ ನನಗೇನಿರ್ಲಿಲ್ಲ ಅಂತ ಹೇಳ್ತಾರೆ. ರಾಜ್ ನ್ಯೂಸ್ ನಲ್ಲಿ ರೈತ ಹೋರಾಟದ ಮೆಗಾ ಕವರೇಜ್. ಯಾವಾಗ ಈ ಹೋರಾಟ ಆರಂಭ ಆಯ್ತು ಅವಾಗ್ಲಿಂದಲೂ ಕೂಡ ನೀವು ನೋಡ್ತಾ ಬರ್ತಾ ಇದ್ರಿ. ರಾಜ್ ಪಂಚಾಯಿತಿ ಕಟ್ಟೆ ಮೂಲಕ ರೈತರ ಜೊತೆ ಸಂವಾದವನ್ನ ಕೂಡ ನಡೆಸಲಾಗಿದ್ದಂಥದ್ದು. ಎಸ್, ನಮ್ಮ ಕೊಲೀಗ್ ಶರತ್ ಹುಣಸೂರು ಅಲ್ಲಿಂದ ನೇರ ಸಂಪರ್ಕದಲ್ಲಿ ಮುಂದಕ್ಕಿದ್ದಾರೆ. ಬಿಡದಿಯಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಎಸ್, ಓವರ್ ಟು ಯು ಶರತ್ ಸರ್. ಥ್ಯಾಂಕ್ ಯು ಗಾಯತ್ರಿ. ಈಗಷ್ಟೇ ನಮ್ಮ ಗ್ರೂಪ್ ಎಡಿಟರ್ ಚಂದನ್ ಶರ್ಮಾ DK ಶಿವಕುಮಾರ್ ಅವರ ಪ್ರೆಸ್ ಮೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಮರ್ಶೆಯನ್ನ ಕೊಡ್ತಾ ಇದ್ರು. ಅಬ್ಸಲ್ಯೂಟ್ಲಿ ರೈಟ್. ಅಂದ್ರೆ ಇದು 2 ತಿಂಗಳ ಕಾಲ ಒಂದು ಸಣ್ಣ ವಿರಾಮ ಅಂತ ಹೇಳ್ಬೋದಷ್ಟೇ. ಹಂಗಂತ DK ಶಿವಕುಮಾರ್ ಅವರು ಈ ಯೋಜನೆಯನ್ನ ನಿಲ್ಲಿಸ್ತೀನಿ ಅಂತಂದ್ರ ಇಲ್ಲ, ಅಥವಾ ಮಾಡ್ತೀನಿ ಅಂತಂದ್ರ ಅದೂ ಇಲ್ಲ. ಸ್ಪಷ್ಟ ಉತ್ತರ ಮಾತ್ರ ಕೊಟ್ಟಿಲ್ಲ. ಹೇಳಿರೋದೇನು, ಒಂದು ಸಮಿತಿಯನ್ನ ರಚನೆ ಮಾಡ್ತೀವಿ, 1-2 ತಿಂಗಳ ಕಾಲ ಸಮಯವನ್ನ ತೆಗೆದುಕೊಂಡು ಅಲ್ಲಿನ ಒಂದು ಸರ್ವೆ, ಅಂದ್ರೆ ಸರ್ವೆ ಅಂತಂದ್ರೆ ಭೂ ಸರ್ವೆ ಅಲ್ಲ, ಜನರ ಅಭಿಪ್ರಾಯಗಳು ಏನು ಅಂತ ಹೇಳಿ. ಜೊತೆಗೆ ಅವರು ಹೇಳಿದ್ದೇನು DK ಶಿವಕುಮಾರ್ ಅವರು, ಭೂಮಿ ಕೊಡೋರು ಕೊಡ್ಲಿಲ್ಲ ಅಂತಂದ್ರೆ ನಾವು ಫೋರ್ಸ್ ಮಾಡೋದಿಲ್ಲ ಅಂತ. ಅದನ್ನು ಕೂಡ ನಮ್ಮ ಗ್ರೂಪ್ ಎಡಿಟರ್ ಚಂದನ್ ಶರ್ಮಾ ಅವರು ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು. ಇಫ್ ಇನ್ ಕೇಸ್ ಸುತ್ತಮುತ್ತ ಭಾಗದಲ್ಲಿ ಭೂಮಿಯನ್ನ ಕೊಟ್ಬಿಟ್ರು, ಮಧ್ಯ ಭಾಗದಲ್ಲಿ ಒಬ್ರು ಭೂಮಿ ಕೊಡದೇ ಇರೋರು ಉಳ್ಕೊಂಡ್ಬಿಟ್ರೆ ಆಗಿನ ಪರಿಸ್ಥಿತಿ ಹೆಂಗೆ ಅಂತ. ಸದ್ಯ ಈಗ ಅದೆಲ್ಲವನ್ನ ಹೊರತುಪಡಿಸಿ ಈಗ ಪ್ರತಿಭಟನಾ ಸ್ಥಳದಲ್ಲೇ ಇದ್ದೀನಿ. ಬೆಳಗ್ಗೆಯಿಂದಲೂ ಕೂಡ ರಾಜ್ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಇವತ್ತಿನ ಬೆಳವಣಿಗೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಬೈರಮಂಗಲದಲ್ಲಿ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಹೋರಾಟದ ಕಿಚ್ಚು ಸ್ವಲ್ಪ ಹೆಚ್ಚಾಗೇ ಇತ್ತು. ರೋಡ್ ಅನ್ನು ಕೂಡ ಬಂದ್ ಮಾಡಿದ್ರು. ಈಗ ಪ್ರೆಸ್ ಮೀಟ್ ಆದ ನಂತರ ಜನ ಏನಂತಾರೆ ಅಂದ್ರೆ, ರೈತರು ಏನ್ ಹೇಳ್ತಾರೆ ಅಂತ ಅವರನ್ನ ಮಾತನಾಡ್ತಾ ಹೋಗ್ತೀನಿ. ಅಮ್ಮ, ಈಗ DK ಶಿವಕುಮಾರ್ ಅವರು ಮಾತನಾಡಿದ್ದನ್ನ ನೀವು ಕೇಳಿಸ್ಕೊಂಡ್ರಿ. 2 ತಿಂಗಳ ಕಾಲ ಸದ್ಯಕ್ಕೆ ಬ್ರೇಕ್ ಅಂತ. ಬ್ರೇಕ್ ಅಂತಂದ್ರೆ ಒಂದು ಸಮಿತಿ ರಚನೆ ಮಾಡ್ತಾರೆ. ಸಮಿತಿಲಿ ಯಾರ್ಯಾರು ಇರಬೇಕು, ಎಷ್ಟು ಜನ ಇರಬೇಕು ಅದನ್ನ ಡಿಸೈಡ್ ಮಾಡ್ತಾರಂತೆ. ಸೊ 2 ತಿಂಗಳಲ್ಲಿ ಯಾವ ರೀತಿಯ ಅಭಿಪ್ರಾಯ ನೋಡ್ತಾರೆ ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ ಅಂತ. ಅಂದ್ರೆ ಯೋಜನೆಯನ್ನ ನಿಲ್ಲಿಸ್ತೀನಿ ಅಂತಾನೂ ಹೇಳಿಲ್ಲ, ಅಥವಾ ಕಂಟಿನ್ಯೂ ಮಾಡ್ತೀನಿ ಅಂತಾನೂ ಹೇಳಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ DK ಶಿವಕುಮಾರ್ ಅವರ ಪ್ರೆಸ್ ಮೀಟ್ ಬಗ್ಗೆ? ಏನಿವ DK ಶಿವಕುಮಾರ್ ಅವರು ಸಂಶೋಧನಾ ಸಮಿತಿ ಮಾಡ್ತೀನಿ ಅಂದವ್ರೆ ಸ್ವಾಗತಾರ್ಹ. ಆದ್ರೆ ನಮ್ಗೆ ಅದ್ರಲ್ಲಿ ಎಳ್ಳಷ್ಟು ನಂಬಿಕೆ ಇಲ್ಲ. ಯಾಕಂದ್ರೆ 1.5 ವರ್ಷದಲ್ಲಿ ಕೊಡದೇ ಇರೋ ನ್ಯಾಯನ ಅದ್ರಲ್ಲಿ ಕೊಡ್ತಾರೆ ಅಂತ ಊಹಿಸೋದು ನಮ್ಗೆ ಅದು ನಂಬಕ್ ಆಗಲ್ಲ. 1.5 ವರ್ಷದಿಂದ ಬೀದಿಲ್ ಕುತ್ಕೊಂಡು ಇಷ್ಟ ಪರ್ಚಾಡೋರು ಕೊಡದೇ ಇರೋ ನ್ಯಾಯನ 2 ತಿಂಗಳು ತಗೊಂಡ್ ಕೊಡ್ತಾರೆ ಅನ್ನೋದು ಅದು ಸುಳ್ಳು. ಯಾಕಂದ್ರೆ ಅವ್ರು ಈಗಿನ ಏನು ಸೆಷನ್ ಸ್ಟಾರ್ಟ್ ಆಯ್ತದೆ ಅದರಿಂದ ಪಾರ್ ಆಗಕ್ಕೆ ಏನ್ ದೇವೇಗೌಡರು ಮಾಹಿತಿ ಕೊಟ್ಟವ್ರೆ, ನಾನು ವಿಧಾನಸೌಧ ಬಳಿ ಗಾಂಧಿ ಪ್ರತಿಮೆ ಬಳಿ ಬಂದು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳವ್ರೆ. ಇದು ಬೇರೆ ಮಟ್ಟಕ್ಕೆ ಹೋಯ್ತದೆ. ಅವ್ರ ಜೊತೆ ಇಡೀ ರಾಜ್ಯದ ಜನ ಸೇರ್ತಾರೆ. ಒಂದು ಹೈಲೈಟ್ ಆಯ್ತದೆ, ಸೆಷನ್ಗೂ ಪ್ರಾಬ್ಲಮ್ ಆಯ್ತದೆ, ಸಚಿವ ಸಂಪುಟ ರಚನೆ ಮಾಡಕ್ಕೂ ಪ್ರಾಬ್ಲಮ್ ಆಯ್ತದೆ ಅನ್ನೋ ಒಂದು ಮೇನ್ ಟಾರ್ಗೆಟ್ ಇಟ್ಕೊಂಡು ನಮ್ಮನ್ನ ಇಲ್ಲಿ ಕಟ್ಟಾಕ್ತಾವ್ರೆ. ಆದ್ರೆ ಅದು ನಂಬುವಷ್ಟು ಮೂರ್ಖರಲ್ಲ ಸರ್ ನಾವು. ನಮ್ಮ ಧರಣಿ ಏನೇ ಇದ್ರು ಪ್ರತಿದಿನ ನಡೆಯುತ್ತೆ. ಆಸ್ ಇಟ್ ಈಸ್ ಏನ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ನಾವು. ಅವ್ರ 2 ತಿಂಗಳು ಗ್ಯಾಪ್ ಕೊಟ್ಟವ್ರೆ ಅನ್ಬಿಟ್ಟು ನಾವು ಏನು
ಸೈಲೆಂಟ್ ಆಗಲ್ಲ. ನಮ್ಮ ಧರಣಿ ನಾವು ಮಾಡೇ ಮಾಡ್ತೀವಿ. ಆಮೇಲೆ ಇನ್ನೊಂದು ಏನಂದ್ರೆ, ಈಗ ಸಂಶೋಧನಾ ಸಮಿತಿ ರಚಿಸವ್ರಲ್ಲ, ಈಗ್ಲಾರು ಆ ದೇವ್ರು ಒಳ್ಳೆ ಮನ್ಸು ಕೊಟ್ಟಿ ಆ ಸಂಶೋಧನಾ ಸಮಿತಿಲಿ ಏನ್ ವಾಸ್ತವತೆ ಅದೋ ಅದ್ ಬರ್ಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಅದನ್ನೇ ಕೊಡ್ಲಿ, ನಮ್ಮ ಮುಖ್ಯಮಂತ್ರಿಗಳ ಗೌರವ ಹೆಚ್ಚಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಇನ್ನೊಂದಮ್ಮ, ನಾನು ಇಲ್ಲಿ ನಮ್ಮ ಬೆನ್ನನ್ನ ತಟ್ಕೊಳ್ತಾ ಇಲ್ಲ, ಒಂದು ಹೇಳೋಕೆ ಇಷ್ಟಪಡ್ತೀನಿ. ಈ ಹಿಂದೆ ನಿಮ್ಮ ಬನ್ನಿಗಿರಿಲಿ ನಾವು ಕೂಡ ಪಂಚಾಯತಿ ಕಟ್ಟೆ ಅಂತ ಮಾಡಿದ್ವಿ, ವಿಭಿನ್ನವಾದಂತಹ ಪ್ರೋಗ್ರಾಮ್ ಮಾಡಿದ್ವಿ, ರೈತರ ಸಮಸ್ಯೆಗಳನ್ನ ರಾಜ್ಯ ಸರ್ಕಾರಕ್ಕೂ ಮುಟ್ಟಿಸುವಂತ ಕೆಲಸಗಳನ್ನ ಮಾಡಿದ್ವಿ. ಅದಾದ್ಮೇಲೆ ನೀರಲ್ಲಿ ಕಲಬೆರಕೆ ಆಗುತ್ತೆ, ಕುಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರು. ನಾನೇ ಖುದ್ದಾಗಿ ಇದೇ ಬಿಡದಿಗ 9 ಕಂದಾಯ ಗ್ರಾಮಕ್ಕೆ ಹೋಗಿ ಅಲ್ಲಿನ ನೀರನ್ನ ಹಿಡ್ಕೊಂಡು ಹೋಗಿ ಸಂಶೋಧನೆ ಮಾಡೋದಕ್ಕೆ, ಅಂದ್ರೆ ಟೆಸ್ಟ್ ಮಾಡೋದಕ್ಕೂ ಕಳಿಸ್ಕೊಟ್ಟಿದ್ದೆ. ಸೊ ಈ ಪ್ರತಿ ಹಂತದಲ್ಲೂ ನಿಮ್ಮ ಹೋರಾಟಕ್ಕೆ ನಾವು ಕೂಡ ಬೆಂಬಲವಾಗಿದೆ ಅನ್ನೋದು ನಮಗೆ ಖುಷಿ ವಿಚಾರ. ಇದು ಬೆನ್ ತಡ್ಕೊಳ್ಳೋ ಕೆಲಸ ಅಲ್ಲ, ಖುಷಿ ವಿಚಾರ. ಸೊ ಓವರ್ ಆಲ್ ಆಗಿ ನಿಮ್ಮ ಈಗಿನ ಬೆಳವಣಿಗೆಗಳ ಬಗ್ಗೆನೂ ಮಾತಾಡೋದಾದ್ರೆ ಸರ್, ಮೊದಲನೇದಾಗಿ ಮಾಧ್ಯಮ ವರ್ಗದವ್ರಿಗೆ ನಾವೆಲ್ಲ ಒಂದು ನಮಸ್ಕಾರ ಹೇಳ್ತೀವಿ. ಯಾಕಂದ್ರೆ ಪಾಪ ಅವರು ಏನ್ ಹೇಳ್ತಿದ್ದಾರೆ, ನೀರೆಲ್ಲ ಕಲುಷಿತ ಅಂದ್ರಲ್ಲ, ನೀರೆಲ್ಲ ಕಲುಷಿತ ಆಗಿರೋದು ಅವ್ರ ಮನಸ್ಸುಗಳು. ಆ ನೀರಿಗಿಂತ ಕಡೆಯಾಗಿರೋದು ಈ ರಾಜಕಾರಣಿಗಳ ಮನಸ್ಸು. ಇಲ್ಲದೆ ಅದನ್ನ ಸೃಷ್ಟಿ ಮಾಡಿ ಈ ನಮ್ಮ ರೈತರ ಮೇಲೆ ಒಂದು ಗೂಬೆ ಕೂರ್ಸಕ್ಕೆ ಏನೋ ಒಂದು ರೀತಿ ರೀಸನ್ ಕೊಡ್ಬೇಕು. ಅದನ್ನ ನೀರು ಅದು ಇದು ಒಂದು ವಿಷಪೂರಿತ ಅಂತ ಹೇಳಿದ್ರು. ಅದು ಯಾವ್ದು ವಿಷಪೂರಿತ ಅಲ್ಲ, ಬೆಳೆ ಬರ್ತಾ ಇದೆ. ಈಗಲೂ ನಮ್ದು ದಿನನಿತ್ಯ ಏನ್ ನಡೀತಾ ಇದೆ ಎಲ್ಲ ನಡೀತಾ ಇದೆ. ಮನಸ್ಸು ಕೆಟ್ಟಿರೋದು, ಕೊಚ್ಚೆ ಆಗಿರೋದು ಅವ್ರ ಮನಸ್ಸು. ಮೊದಲು ಅದು ಸರಿಯಾದ್ರೆ ನಮ್ಗೆ ಅದ್ರಕ್ಕಿಂತ ಇನ್ನೊಂದಿಲ್ಲ. ಆದ್ರೆ ಒಂದೇನಂದ್ರೆ ಒಳ್ಳೇದ್ ಮಾಡ್ಬೇಕು, 4 ದಿನ ಇದ್ದು ಅಂತ ಒಂದು ಮುಖ್ಯಮಂತ್ರಿ ಸ್ಥಾನ ಪಡ್ಕೊ ಬಂದಿದ್ದಾರೆ. ಅದು ಶಾಶ್ವತವಾಗಿ ಅವ್ರು ಇನ್ನೂ ಒಂದಷ್ಟು ದಿನ ಮಾಡ್ಬೇಕು. ಇದ್ರಲ್ಲಿ ಇನ್ನೂ ಒಂದು ಅನೇಕ ವರ್ಷ ಇರಬೇಕು ಅಂತಂದ್ರೆ ರೈತರನ್ನ ಎದುರಾಕೋಬೇಡಿ, ರೈತರಿಗೆ ಒಂದು ಒಳ್ಳೇದ್ ಮಾಡಿ. ನಾವು ಕೇಳೋದಿಷ್ಟೇ, ಈಗ ನೀವು ಏನು ಸಮಯ ಕೇಳಿದಿರೋ ಒಂದು ಸಂಶೋಧನಾ ಸಮಿತಿ ಮಾಡ್ತೀವಿ ಅಂತ, ನೀವು ಸಮಯ ಕೇಳಿದ್ರು ಅಷ್ಟೇ, ನೀವು ಇವತ್ತೆಲ್ಲ 6 ತಿಂಗಳು ಬಿಟ್ಕೊ ಬಂದ್ರು ಅಷ್ಟೇ, 6 ವರ್ಷ ಬಿಟ್ಕೊ ಬಂದ್ರು ಅಷ್ಟೇ. ನಮ್ಮ ಉದ್ದೇಶ ಒಂದೇ, ನಮ್ಮ ಭೂಮಿ ಕೊಡಲ್ಲ ಅನ್ನೋದು ಬಿಟ್ಟು ಏನಿಲ್ಲ. ಕೊಡೋರ್ದನ್ನ ತಗೊಳ್ಳಿ, ನಾವು ಅದಕ್ಕೂ ವಿರೋಧ ಇಲ್ಲ. ಆದ್ರೆ ನಮಗೆ ಫಸ್ಟ್ ನಾವು ಇನ್ನೊಂದು ಡೌಟ್, ಈಗ ನಿಮ್ಮ ಸುತ್ತಮುತ್ತ ಇರುವಂತಹ ಜಮೀನು ಅಷ್ಟನ್ನು ಕೊಟ್ಬಿಟ್ಟಿರ್ತಾರೆ, ಮಧ್ಯದಲ್ಲಿ ಮಾತ್ರ ನಿಮ್ ಭೂಮಿ ನೀವು ಒಬ್ಬರೇ ಕೊಟ್ಟಿರೋದಿಲ್ಲ. ಅವಾಗ ಸುತ್ತಮುತ್ತ ಅಲ್ಲಿ ಬೇಕಾಗಿರೋ ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ. ಅವಾಗ ನಿಮ್ಗೆ ಇನ್ನೊಂದು ಮಾತು ಕೇಳ್ತಾರೆ, ಅವಾಗ ಇನ್ನ ರೇಟ್ ಜಾಸ್ತಿ ಕೊಡ್ತೀನಿ ಅಂತ. ಆಗಿನ ಸಂದರ್ಭ ನೋಡ್ಕೊಂಡು ನೀವು ಯೋಚನೆ ಮಾಡ್ತೀರಾ ಅವಾಗ, ಅಥವಾ ಹೇಗೆ? ಇಲ್ಲ, ಯಾಕಂದ್ರೆ ಎಲ್ಲರೂ ಈಗ ಭೂಮಿನ ಕೊಟ್ಬಿಟ್ಟು ಎಲ್ಲಾನು ಬಿಲ್ಡಿಂಗು ಎಲ್ಲ ಡೆವಲಪ್ಮೆಂಟ್ ಆಗ್ಬಿಟ್ರೆ ಈಗ ತಿನ್ನಕ್ಕೆ ಎಲ್ಲಿಂದ ಬರುತ್ತೆ? ಕೊನೆ ಪಕ್ಷ ನಾವು ತಿನ್ನಕ್ಕಾದ್ರೂ ಬೆಳ್ಕೊಳಕ್ಕಾದ್ರೂ ಬೇಡವಾ ನಮ್ಗೆ? ಆಮೇಲೆ ಈಗ ನಾವು ಭೂಮಿ ಉದ್ಯೋಗನ ಸೃಷ್ಟಿ ಮಾಡುತ್ತೆ ಅದೇನೇನೆ. ಇವ್ರು ಕೂಡ ಬಿಲ್ಡಿಂಗ್ ಅಲ್ಲಿ ಹೋಗಿ ನಾವು ಬಾತ್ರೂಮ್ ತೊಳೆಯಕ್ಕೆ ಕೆಲಸ ಮಾಡಕ್ ಹೋಗೋದ್ ಬದಲು ನಮ್ಮ ಭೂಮಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಇರೋಣ ಬಿಡಿ, ನಮ್ ಸ್ವತಂತ್ರವಾಗಿ ಬದುಕ್ತೀವಲ್ಲ, ಯಾಕೆ ಕೊಡ್ಬೇಕು? ಹೋಗ್ಲಿ. ಇವಾಗ ನಮ್ ಒಂದು ತಲೆಮಾರಿಗೆ ಕೆಲಸ ಕೊಡ್ಬೋದು. ಇವ್ರು ಇವತ್ತು ನನ್ನ ಗಂಡನ್ಗೋ ನನ್ನ ಮಗನ್ಗೋ ಕೊಡ್ಬೋದು, ನನ್ನ ಮೊಮ್ಮಕ್ಳು ಕೊಡಕ್ ಆಯ್ತದ? ಆಗಲ್ಲ. ಅದೇ ಭೂಮಿ ಯಾರಿಗ್ ಬೇಕಾದ್ರೂ ಕೊಡ್ತಾ ಇರುತ್ತೆ, ಅದು ಸೃಷ್ಟಿ ಮಾಡ್ತಾ ಇರುತ್ತೆ ಉದ್ಯೋಗನ ಅವ್ರೇನೆ. ನಾವ್ ಅದಕ್ಕೋಸ್ಕರ ನಾವ್ ಅಷ್ಟಿಲ್ಲ ಅಂದಿದ್ರೆ, ನಾವ್ ಆ ನಂಬಿಕೆ ಇಲ್ಲ ಅಂದಿದ್ರೆ ನಾವ್ ಇಲ್ಲಿ ಕೂತ್ಕೋತಾನೆ ಇರ್ಲಿಲ್ಲ. ನಾವು 3 ಕಾಸು 6 ಕಾಸು ಆಸೆಗೆ ಮಾರ್ಬಿಟ್ಟು ಬಿಡು, ನಾವು ಎಂಜಾಯ್ ಮಾಡ್ಬಿಡೋಣ, ಆರಾಮಾಗಿ ಕಳ್ಕೊಬಿಡೋಣ ಅಂತ ನಾವು ಸುಮ್ಮನಿದ್ ಬಿಡ್ತಿದ್ದೋ. ಆದ್ರೆ ಯಾವ್ದೇ ಕಾರಣಕ್ಕೂ ನಾವು ಭೂಮಿ ಅಂತೂ ಕಳ್ಕೊಳಕ್ ರೆಡಿ ಇಲ್ಲ. ಏನು ನಿಮ್ಮ ಸರ್, ಯಾವ್ದು ಸರ್ ಅದು, ರಾಜ್ ನ್ಯೂಸ್ ಅವರು ಒಂದೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಾ. ಅದರಲ್ಲೂ ನಮ್ಮ ಬಾಲಣ್ಣ ಅವ್ರಿಗೆ ಸತ್ಯ ದರ್ಶನ ಮಾಡಿದ್ದೀರಾ. ನಮ್ಮ ಕಂದಾಯ ಗ್ರಾಮಗಳಿಗೆ ನೀವೇ ನೇರವಾಗಿ ಬಂದು ಆ ನೀರ್ಗಳನ್ನ ಹಿಡ್ಕೊಂಡು ಹೋಗಿ ಅಲ್ಲಿ ಮುಂದೆ ಇಟ್ಟಾಗ ಜಾತ್ರೆ ತರ ಅನ್ಸ್ತು ನಮ್ಗೆ. ಅದ್ರ ಮುಖಾಂತರ ಸತ್ಯ ದರ್ಶನ ಮಾಡಿದೀರಾ. ಆಮೇಲೆ ತರಕಾರಿಗಳನ್ನ ತಗೊಂಡೋಗಿ ನಿಮ್ಮ ನ್ಯೂಸ್ ಅಲ್ಲಿ ಇಟ್ಟು ಇದೆಲ್ಲ ರೈತರೇ ಬೆಳೆದಿರೋದು ಅಂತ ಹೈಲೈಟ್ ಮಾಡಿ ನಮ್ಮ ರೈತರ ಬಗ್ಗೆ ಅಪಾರವಾದ ಕಾಳಜಿ ತೋರಿಸಿದೀರಾ, ಸತ್ಯ ದರ್ಶನ ಮಾಡಿದೀರಾ. ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು ಸರ್. ಓವರ್ ಆಲ್ ಆಗಿ ಏನಂತಂದ್ರೆ ರೈತರಿಗೆ ಒಳ್ಳೇದಾಗಬೇಕಷ್ಟೇ, ಇಲ್ಲಿ ನಮ್ಮ ಬೆನ್ನು ತಟ್ಕೊಳ್ಳೋಂತ ಕೆಲಸ ಇಲ್ಲೂ ಆಗಿರಲಿಲ್ಲ. ಓಕೆ ಅಮ್ಮ, ನೀವೇನ್ ಹೇಳ್ತೀರಿ ಈಗ? ಸರ್, ಇವಾಗ ಏನು ನಮ್ಮ CM ಅವರು 2 ತಿಂಗಳಿಂದ 3 ತಿಂಗಳು ಗಡುವು ತಗೊಂಡವ್ರಲ್ಲ, ಇವಾಗ ಏನು ನೆನ್ನೆ ಮೊನ್ನೆಯಿಂದ ಒಂದು ಈ ವಾತಾವರಣ ಸೃಷ್ಟಿ ಆಯ್ತಲ್ಲ, ಈ ರೈತರುಗಳು ಏನು ಈ ವಾತಾವರಣ ಸೃಷ್ಟಿ ಮಾಡಿದ್ರಲ್ಲ, ಅದನ್ನ ತಿಳಿಗೊಳಿಸಕ್ಕೆ ಏನು ಈ ಸಮಯ ತಗೊಂಡಿರ್ಬೋದು. ಅವ್ರು ಈ ಸಮಯದಲ್ಲಿ ಅವ್ರಿಗೆ ಬೇಕಾದಂತ ಕಾನೂನುಗಳು ರಚನೆ ಮಾಡ್ಕೊಳಕಿರ್ಬೋದು. ಸತ್ಯ ಸಮಿತಿ ಸಮಿತಿನ ರಚನೆ ಮಾಡ್ತೀವಿ ಅಂತ ಅಂದವ್ರಲ್ವಾ, ಅದ್ರಲ್ಲಿ ಅವ್ರಿಗೆ ಏನು ಈ ಯೋಜನೆಗೆ ಪರವಾಗಿ ಬೇಕಾಗಿರುವಂತ ಏನನ್ನ ನಿಯಮಗಳನ್ನ ಮಾಡ್ಕೊಳಕ್ಕೋಸ್ಕರ ಹುನ್ನಾರ ಮಾಡ್ಕೊಂಡು ಈ ಸರ್ಕಾರ 2 ತಿಂಗಳಿಂದ 3 ತಿಂಗಳು ಗಡುವು ತಗೊಂಡಿರ್ಬೋದು. ನಮ್ಮ 2 ಪಂಚಾಯತಿ ರೈತರದ್ದು ಏನು ಒಂದೇ ಬೇಡಿಕೆ, ಭೂಮಿ ಕೊಡೋದಿಲ್ಲ ಅನ್ನೋದು ಒಂದೇ ನಮ್ದು ಬೇಡಿಕೆ. ಇನ್ನು 2 ತಿಂಗಳು 3 ತಿಂಗಳು ಯಾಕೆ ತಳ್ಕೊಂಡು ಹೋಗ್ಬೇಕು? ಇವಾಗ ಈ ದಕ್ಷಿಣದಲ್ಲೇ ನಮ್ಗೆ ನಾವು ನಿಮ್ ಭೂಮಿ ತಗೊಳಲ್ಲ, ಇಷ್ಟ ಇರೋದು ಕೊಟ್ರೆ ತಗೋತೀವಿ ಅಂತ ಹೇಳ್ತಾವ್ರಲ್ಲ CM, ನಮ್ದು ತಗೊಳಲ್ಲ ಅಂತ ನಮ್ಗೊಂದು ಏನು ರೈಟಿಂಗ್ ಅಲ್ಲಿ ಬರ್ಕೊಟ್ಬಿಟ್ರೆ ನಾವು ಹೊಲಗದಲ್ಲಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ನಾವು ಕೆಲಸಗಳು ಮಾಡ್ಕೊಂಡು, ಇವಾಗ ಇಲ್ಲಿ ನಾವು 1.5 ವರ್ಷದಿಂದ ಕೂತಿರೋದಕ್ಕೆ ನಮ್ಗೆ ಫೈನಾನ್ಷಿಯಲಿ ಎಷ್ಟು ಲಾಸ್ ಆಗಿದೆ ಅಂತ ಗೊತ್ತಾ ಅವ್ರಿಗೆ? ಇದನ್ನೆಲ್ಲ ನಮ್ಗೆ ಯಾರು ತುಂಬಿಸ್ಕೊಡ್ತಾರೆ? ಸರ್ಕಾರ ಏನೋ ಕೊಡ್ತದ ಇದನ್ನ? ನಮ್ಮ ಹೊಲಕಾಲ ಮನೆಗಳನ್ನ ಇವಾಗ ಪಾಳ್ಬಿಡೋ ಪರಿಸ್ಥಿತಿಲಿ ಬಂದು ಇಲ್ಲಿ ಬೆಳಗ್ಗೆ ಕುತ್ಕೋತಾ ಇದೀವಿ ನಾವು, ಬೆಳಗ್ಗೆ ಸಂಜೆ ಗಂಟ್ಲು. ನಮ್ ದನ ಕರ ನೋಡೋರಿಲ್ಲ, ಅದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಕುಗ್ತಾ ಹೋಗದೆ.
ಅದರಿಂದ ಇವರು 2 ತಿಂಗಳು 3 ತಿಂಗಳು ಟೈಮ್ ಬೇಕಾಗಿಲ್ಲ. ನಾಳೆನೆ ನಮ್ನ ಕೊಡಲ್ಲ ಅನ್ನೋರ್ನ ರೈಟಿಂಗ್ ಮೂಲಕ ಬೇಡಪ್ಪ ನೀವು ಕೊಡಲ್ಲ ಅನ್ನೋ ವಿರೋಧ ಮಾಡ್ತಾ ಇರೋರ್ನ ಬಿಟ್ಬಿಡ್ತಾ ಇದೀವಿ, ಪರ ಇರೋರ್ನ ತಗೋತಾ ಇದೀವಿ ಅಂತ ಕೊಟ್ಬಿಟ್ರೆ ನಾವು ನಿಮ್ದೇ ನಮ್ಮ ಮನೇಲಿ ನಮ್ಮ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ಕೊಂಡಿರ್ತೀವಿ ಸರ್. ಇದನ್ನ ನಮ್ಮ CM ಹತ್ರ ಮನವಿ ಮಾಡ್ಕೊತಾ ಇದೀವಿ ಸರ್. ಥ್ಯಾಂಕ್ ಯು. ಹಾಗೆ ಇನ್ನೊಂದು ಚೆನ್ನಾಗಿ ಮಾತಾಡ್ಸೋ ಕೆಲಸ ಸರ್, ಈಗ DK ಶಿವಕುಮಾರ್ ಅವರ ಪ್ರೆಸ್ ಮೀಟ್ ನೋಡಿದ್ರಿ, 2 ತಿಂಗಳ ಕಾಲ ಒಂದು ಬ್ರೇಕ್ ತಗೊಂಡಿದ್ದಾರೆ, ಅಂದ್ರೆ ಒಂದು ಸಮಿತಿ ರಚನೆ ಮಾಡಿ ಏನ್ ರಿಪೋರ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಈಗ ಏನು DK ಶಿವಕುಮಾರ್ ಅವರು ಏನು ಇವಾಗ ಪ್ರೆಸ್ ಮೀಟ್ ಮಾಡಿ 2 ತಿಂಗಳ ಕಾಲಾವಕಾಶ ಕೇಳಿದ್ದಾರೆ, ಇದೆಲ್ಲ ಕಣ್ಣೊರೆಸೋ ತಂತ್ರ. ಇದು ಏನು ಈ ಹೋರಾಟಗಾರರನ್ನ ದಿಕ್ಕು ತಪ್ಪಿಸ್ಬೇಕು ಅಂತೇಳಿ ಮಾಡಿರುವಂತ ತಂತ್ರ. ಇದಕ್ಕೆ ಯಾರು ನಮ್ಮ ಹೋರಾಟಗಾರರು ಕೂಡ ಯಾರು ಕೂಡ ಮಣಿಯೋದಿಲ್ಲ. ಮತ್ತೆ ಎಸ್ಪೆಷಲಿ ನೀವು DK ಶಿವಕುಮಾರ್ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್, ಅವರು ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು, ಭೂಮಿ ಅಕ್ವೇಷನ್ ಎಲ್ಲ ಮಾಡ್ತಿರೋದು. ಮತ್ತೆ ಈಗೇನು ದೇವೇಗೌಡರು ಹೋರಾಟ ಕೂರ್ತೀವಿ ಅಂತೇಳಿ ಪತ್ರ ಬರೆದ್ರು, ಮುಜುಗರವನ್ನ ತಪ್ಪಿಸ್ಕೊಳ್ಳಿಕ್ಕೋಸ್ಕರ. ಮತ್ತೆ ಅಧಿವೇಶನ ನಡೀತಿದೆ, ಅಧಿವೇಶನ ಸಂದರ್ಭದಲ್ಲಿ ಲಕ್ಷಾಂತರ ರೈತರು ಬೆಂಗಳೂರಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಮುಜುಗರವನ್ನ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಈ ಸ್ಟ್ರಾಟಜಿ ಮಾಡಿದ್ದಾರೆ. ಹಾಗಾದ್ರೆ ಈ ಬೆನ್ನಲ್ಲೇ 4 ಗ್ರಾಮಗಳನ್ನ ಫೈನಲ್ ನೋಟಿಫಿಕೇಶನ್ ಯಾಕೆ ಓಡಿಸಿದ್ರು? ಒಂದ್ ಕಡೆ ಹೇಳ್ತಾರೆ 2 ತಿಂಗಳು ಕಾಲಾವಕಾಶ ಕಮಿಟಿ ಮಾಡ್ತೀವಿ ಅಂತ ಹೇಳ್ತಾರೆ, ಹಿಂದೆನೆ 4 ಗ್ರಾಮಗಳನ್ನ ಫೈನಲ್ ನೋಟಿಫಿಕೇಶನ್ ಓಡಿಸ್ತಾರೆ. ಇದು ದ್ವಂದ್ವ ನಿಲುವಲ್ವಾ? ಇದು ಮುಖ್ಯಮಂತ್ರಿಗಳು ಹೋರಾಟಗಾರರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಮತ್ತೆ ಮುಜುಗರವನ್ನ ತಪ್ಪಿಸ್ಕೊಳ್ಳಿಕ್ಕೆ. ಈಗೇನು ಸರ್ಕಾರ ಮುಜುಗರಕ್ಕೆ ಒಳಗಾಗಿದೆ, ದೇವೇಗೌಡರು ಮತ್ಸದಿ ರಾಜಕಾರಣಿ, ವಯಸ್ಸಿನಲ್ಲಿ ಅವರು ಒಂದು ಧರಣಿ ಕೂರ್ತಾರೆ ಅಂತ ಹೇಳಿದ್ರೆ ಇದು ಬೇರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಬೇರೆ ಮಟ್ಟದಲ್ಲಿ ಒಂದು ಸಂದೇಶ ಹೋಗುತ್ತೆ. ಅದನ್ನ ಮುಜುಗರವನ್ನ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಮುಖ್ಯಮಂತ್ರಿಗಳು ಈ ರೀತಿ ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಅವ್ರಿಗೆ ಬದ್ಧತೆ ಇದೆ, ರೈತರ ಮೇಲೆ ಕಳಕಳಿ ಇದೆ, ಕಾಳಜಿ ಇದೆ ಅಂತ ಹೇಳಿದ್ರೆ ಇವತ್ತೇನೆ ಯೋಜನೆಯನ್ನ ಕೈ ಬಿಟ್ಟಿದೀವಿ ಅಂತ ಹೇಳಿ ಘೋಷಣೆ ಮಾಡಬೇಕಿತ್ತು. ಅದನ್ನ ಬಿಟ್ಟು ಕಣ್ಣೊರೆಸೋ ತಂತ್ರಗಳನ್ನ 2 ತಿಂಗಳು ಮುಂದೆ ಕೂಡಿದೀನಿ, ಹೇಗ್ ಮಾಡ್ತೀನಿ, ಅವೆಲ್ಲ ಇಲ್ಲ. ಫೈನಲ್ ನೋಟಿಫಿಕೇಶನ್ ಯಾಕೆ ಕೊಡಿಸಿದ್ರಿ? ಹಾಗಾದ್ರೆ ನಿನ್ನೆವರೆಗೂ ಹೇಳ್ತಾ ಇದ್ರಿ ಮುಖ್ಯಮಂತ್ರಿಗಳು, ರೈತರೇ ಅಲ್ಲ ಇವರು, ಹೋರಾಟ ಮಾಡ್ತಕ್ಕಂಥವ್ರು ರೈತರೇ ಅಲ್ಲ, ಇವ್ರು ಭೂಮಿನೇ ಇಲ್ಲ, 80% ಕೊಡ್ತೀವಿ ಅಂತ ಒಪ್ಕೊಂಡ್ಬಿಟ್ಟವ್ರೆ ಅಂತೇಳಿ. ಯಾವ್ದಾದ್ರೆ ಇವತ್ತು ಏಕಾಏಕಿ ಕಮಿಟಿ ಮಾಡ್ತೀವಿ ಅಂತ, ಹಾಗಾದ್ರೆ ನಿಮ್ಮ DC ನ ತಲೆದಂಡ ಮಾಡಿ, ಇಮಿಡಿಯೇಟ್ DC ನ ಸಸ್ಪೆಂಡ್ ಮಾಡಿ. ಹಾಗಾದ್ರೆ ನಿಮಗೆ ಮಿಸ್ಗೈಡ್ ಮಾಡಿದಾನಲ್ವಾ DC? ಸಸ್ಪೆಂಡ್ ಮಾಡಿ ಜಿಲ್ಲಾಧಿಕಾರಿ, ರಾಮನಗರ ಜಿಲ್ಲಾಧಿಕಾರಿ, ದಕ್ಷಿಣ ಜಿಲ್ಲಾಧಿಕಾರಿ. ಇದನ್ನೆಲ್ಲ ನೋಡಿ, ನಿಮಗೆ ಶೋಭೆ ತರುವಂತದ್ದಲ್ಲ ಮುಖ್ಯಮಂತ್ರಿಗಳಿಗೆ. ಇದನ್ನೆಲ್ಲ ನಮ್ಮ ಹೋರಾಟಗಾರರು ನಾವೆಲ್ಲರೂ ಕೂಡ ನೋಡಿದೀವಿ, ಹಲವಾರು ಪ್ರಕರಣಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದೀವಿ. ಹಾಗಾಗಿ ಈ ರೀತಿಯಾದಂತ ಹೋರಾಟವನ್ನ ದಿಕ್ತಪ್ಪಿಸಲಿಕ್ಕೆ ಹೊರಟ್ರೆ ನಾವು ದಿಕ್ತಪ್ಪೋದಿಲ್ಲ. ಈ ಹೋರಾಟ ನಿರಂತರವಾಗಿ ನಡೀತದೆ. ನಾವು ನಮ್ಮ ಶಕ್ತಿ ಏನು ಅಂತೇಳಿ ನಮ್ಮ ಹೋರಾಟಗಾರ ಶಕ್ತಿನ ನಾವು ತೋರಿಸ್ತೀವಿ. ನೋಡಿ, ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಮಿತಿಯಲ್ಲಿ ಯಾರನ್ನ ರಚನೆ ಮಾಡ್ತೀರಿ? ಸೇರಿಸ್ತೀರಿ? ರೈತರನ್ನ ಸೇರಿಸ್ತೀರಾ? ನಿಮಗೆ ಬೇಕಾದವ್ರನ್ನ ಸಮಿತಿಯಲ್ಲಿ ರಚನೆ ಮಾಡಿಕೊಂಡು ಅವರಿಂದ 80% ಪರ್ಮಿಷನ್ ಬಂದಿದೆ ಅಂತ ಹೇಳಿ ನಾಟಕ ಆಡುವಂತ ಕೆಲಸವನ್ನ ಇವತ್ತು CM ಮಾಡಿದ್ದಾರೆ. ನಮ್ಮ ಹೋರಾಟ ನೀವು ಸಮಿತಿ ಮಾಡಿ ಇದನ್ನ ಮಾಡಿ ಅಂತ ಕೇಳಿಲ್ಲ. ನಮ್ಮ ಹೋರಾಟ ಸ್ವಾಧೀನವನ್ನ ಸಂಪೂರ್ಣವಾಗಿ ಕೈ ಬಿಡಿ ಅಂತ ಹೇಳಿ. ಹಾಗಾಗಿ ಯಾವುದೇ ಕಾರಣಕ್ಕೂ ರೈತ ಚಳವಳಿ ಈ ಹೋರಾಟವನ್ನ ನಿಲ್ಲಿಸೋದಿಲ್ಲ. ರಾಜ್ಯಾಪ್ತಿ ಇನ್ನೂ ದೊಡ್ಡ ಮಟ್ಟದ ಚಳವಳಿ ನಡೀತದೆ. ಈಗ ಮತ್ತೊಂದು ಪ್ರಶ್ನೆ ನಿಮ್ಗೆ. ಈಗ ನೀವು ಬಹಳ ದಿನಗಳಿಂದ ನೋಡ್ತಾ ಇದ್ದೀವಿ, ಬನ್ನಿ ಈ ಕಡೆ. ಈಗ ಬಹಳ ದಿನದಿಂದ ನೋಡ್ತಾ ಇದ್ದೀರಿ ಹೋರಾಟ, ಸುಮಾರು 1.5 ವರ್ಷಗಳಿಂದಲೂ ಹೋರಾಟ ಮಾಡ್ಕೊಂಡು ಬರ್ತಿರೋದು. ಅದಾದ್ಮೇಲೆ ರಾಜ್ ನ್ಯೂಸ್ ಕೂಡ ಸರ್ಕಾರದ ಕಣ್ಣು ತೆರೆಯುವಂತ ಕೆಲಸ ಮಾಡ್ತು, ವಿಭಿನ್ನವಾದ ಕಾರ್ಯಕ್ರಮ ಮಾಡ್ತು, ಪಂಚಾಯತಿ ಕಟ್ಟೆ ಅಂತ ಮಾಡ್ತು, ಜೊತೆಗೆ ಈ ನೀರು ಕುಡಿದ್ರೆ ಸಮಸ್ಯೆ ಆಗುತ್ತೆ ಅಂತನೋ ಅಥವಾ ಮತ್ತೊಂದು ಮಗದೊಂದು ನಾನಾ ರೀತಿಯ ಆರೋಪ ಮಾಡಿದ್ರು. ಖುದ್ದಾಗಿ ನಾನೇನೆ ಇದೇ 9 ಕಂದಾಯ ಗ್ರಾಮಕ್ಕೆ ಹೋಗಿ ನೀರನ್ನ ಹಿಡ್ಕೊಂಡು ಬಂದು ಟೆಸ್ಟ್ ಮಾಡಿಸುವಂತ ಕೆಲಸಕ್ಕೂ ಕೂಡ ನಾವು ಮುಂದಾಗಿದ್ವಿ. ಈಗ ಸರ್ಕಾರ ಒಂದು ಹಂತದಲ್ಲಿ ಅಂದ್ರೆ ಎಚ್ಚೆತ್ಕೊಂಡಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಕ್ಯಾನ್ಸಲೇ ಮಾಡಿದೀವಿ ಅಂತ ಇನ್ನು ಹೇಳಿಲ್ಲ. 2 ತಿಂಗಳ ಕಾಲಾವಕಾಶವನ್ನ ತಗೊಂಡು ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿದರೆ, ಸೊ ಆಶಾಭಾವನೆ ಇದೆಯಾ ಮೋಸ್ಟ್ ಪ್ರಾಬಬ್ಲಿ ಈ ಯೋಜನೆಯನ್ನ ಕೈ ಬಿಡಬಹುದು ಅಂತ? ಇದ್ರ ಬಗ್ಗೆ ಸರ್ ಏನಂದ್ರೆ ಯಾವುದೇ ಕಾರಣಕ್ಕೂ ಆಶಾಭಾವನೆ ಇಲ್ಲ. ಈ ಪ್ರಾಜೆಕ್ಟ್ ಅನ್ನ ಇವರು ಕೈ ಬಿಡೋದಿಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ ದೇವೇಗೌಡರು ಬಂದು ಸತ್ಯಾಗ್ರಹ ಮಾಡ್ತೀನಿ ಅಂತಂದ್ರು. ಪ್ಲಸ್ ರೈತರು ಕೂಡ ಮೊನ್ನೆ ಎಲ್ಲ ಪೊರಕೆ ಸೇವೆ ಮಾಡಿ ಕಳಿಸಿದ್ದಾರೆ. ಈ ಸೇವೆಯಿಂದ ಇಂಜರಿ 1-2 ತಿಂಗಳು ಏನೋ ಗ್ಯಾಪ್ ತಗೊಳ್ಳೋಣ ಅನ್ನೋ ಲೆಕ್ಕಾಚಾರಕ್ಕೆ ಮಾಡಿದ್ದಾರೆ. ಈಗ ಸಮಿತಿ ರಚನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಾನು DK ಶಿವಕುಮಾರ್ ಅವರೇ ಕ್ವಶನ್ ಮಾಡ್ತೀನಿ. ಸಮಿತಿ ರಚನೆ ಯಾವ ಕಡೆಯಿಂದ ಮಾಡ್ತಾರೆ, ಎಲ್ಲಿಂದ ಮಾಡ್ತಾರೆ? ಸಮಿತಿ ರಚನೆಯಲ್ಲಿ ರೈತರು ಇರ್ತಾರಾ? ಇಲ್ಲ ಅಂದ್ರೆ ಇದು ಡಿಕೆ ಅವರ ಸಂಗಡಿಗರು ಇರ್ತಾರ, ವಿಪಕ್ಷದವರು ಇರ್ತಾರ? ಯಾರ್ದಾರ ಸಮಿತಿಲಿ? ಸಮಿತಿ ಅನ್ನೋದು ಒಂದು ಬೋಗಸ್ ವಿಚಾರ, ಅರ್ಥ ಆಯ್ತಾ? ಆಯ್ತು, ನಮ್ ಒಳ್ಳೇದು ಆಯ್ತು, ನಾವು ಸ್ವಾಗತ ಮಾಡ್ತೀವಿ ಸಮಿತಿ ರಚನೆ ಮಾಡೋದನ್ನ. ಆದ್ರೆ ಅಲ್ಲಿ ಸಮಿತಿ ರಚನೆಯಲ್ಲಿ ರೈತರು ಇರಬೇಕು, ವಿಪಕ್ಷದವರು ಇರಬೇಕು, ಪ್ರತಿಯೊಬ್ರು ಸಮಿತಿ ರಚನೆಯಲ್ಲಿ ಇರಬೇಕು. ಆಮೇಲೆ ಈ ಸಮಿತಿ ರಚನೆ ಅನ್ನೋದು ಸರ್ಕಾರದ ಮಟ್ಟದಲ್ಲಿ ಆಗಬಾರ್ದು, ಇದೇನಿದ್ರು ಕೋರ್ಟ್ ಮಟ್ಟದಲ್ಲಿ ಆಗ್ಬೇಕು. ಸಮಿತಿ ರಚನೆ ಪ್ರಾಮಾಣಿಕವಾಗಿ ಏನಾಗಬೇಕು, ಸಮಿತಿ ಪಾರದರ್ಶಕತೆಯಿಂದ ಕೂಡಿರಬೇಕು.
ಒಟ್ಟಾರೆ ಪಾರದರ್ಶಕತೆಯಿಂದ ಈ ಸಮಿತಿ ರಚನೆ ಆಗಬೇಕು, ಕೂಡಿರ್ಬೇಕು. ಅಲ್ಲಿ ಅದ್ರೆ ಮುಖ್ಯವಾಗಿ ಈ ನೆಲದ ಮಣ್ಣಿಗೋಸ್ಕರ ಹೋರಾಡ್ತಿರುವಂತ ರೈತರು ಇರಬೇಕು ಅನ್ನೋದು ನನ್ನ ಆಶಯ. ಈಗ 2 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ, ಮತ್ತೆ ಇದಕ್ಕೊಂದು ಬ್ರೇಕ್ ಬಿದ್ದಿದೆ ಅಂತ ಹೇಳಿ ನೀವು ಕೂಡ ವಿರಾಮ ತಗೊಳ್ತೀರಾ ಅಥವಾ ಹೋರಾಟ ಹಂಗೆ ಮುಂದುವರಿಯುತ್ತೆ? ಸರ್, ಇವ್ರು ಏನ್ JMC ಸರ್ವೆ ಮಾಡಕ್ ಬಂದು ಪೊಲೀಸ್ ಪ್ರೊಟೆಕ್ಷನ್ ಬಂದಿದ್ರು, ಈ ಪ್ರಾಜೆಕ್ಟ್ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಇವರು ಏನೋ ಒಂದು ಕುತಂತ್ರ ನಡೀತಾ ಇರುತ್ತೆ, ಆದ್ರೂ ಕೂಡ ನಾವು ತುಂಬಾ ಎಚ್ಚರಿಕೆಯಿಂದ ಇರ್ತೀವಿ. ಹೋರಾಟನೂ ಕೂಡ ಡೈಲಿ ಬಂದು ಇಲ್ಲಿ ನಾವು ಇಲ್ಲಿ ರೆಡಿ ಇದ್ ಮಾಡಿದೀವಿ, ಇಲ್ಲಿ ಜಾಂಡ ಹೊಡಿದೀವಿ. ಇದೇ ತರ ಇಲ್ಲೂ ಕೂಡ ಕುತ್ಕೊಂಡು ಪ್ರತಿದಿನ ಅವ್ರ ಮೇಲೆ ಗಮನ ಇರಿಸ್ತಾ ಇರ್ತೀವಿ ಸರ್. ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ ನಾವು. ಆಕ್ಚುಲಿ ಯಾವುದೇ ಕಾರಣಕ್ಕೂ ಕೂಡ ಯಾಕಂದ್ರೆ ಈ ಸಮಿತಿ ರಚನೆ ಮೇಲೆ ಅದು ಈಗ ಅಧಿವೇಶನ ಬಂತಲ್ವಾ, ಅಧಿವೇಶನದಲ್ಲಿ ಏನಾದ್ರು ವಿಪಕ್ಷದವ್ರು ಏನಾದ್ರು ಬೇರೆ ಮಾತಾಡ್ತಾ ಕಾರಣಕ್ಕೋಸ್ಕರ ಏನಾದ್ರು ಸಮಿತಿ ರಚನೆ ಆಗಿರ್ಬೋದಲ್ಲ. ಇದೆಲ್ಲ ತುಂಬಾ ಇದೆ. JMC ಸರ್ವೆಗಳನ್ನ ಮಾಡಕ್ಕೂ ಬಿಡಲ್ಲ. ತುಂಬಾ ನಮ್ಮ ರೈತರುಗಳು ಎಲ್ಲಾ ಕಡೆನೂ ಇರ್ತಾರೆ. ಅವನ ಭೂಮಿನ ಅವನ ಹಕ್ಕನ್ನ ಅವ್ನು ಕಾಪಾಡ್ಕೋತಾನೆ. ನಾವು ಯಾರ ಮೇಲೂ ನಂಬಿಕೆ ಇಲ್ಲ ಸರ್. ನಾವು ಇದ್ದು ಏನು 2 ತಿಂಗಳಲ್ಲಿ ಸಮಿತಿ ರಚನೆ ಮಾಡಕ್ಕಿದ್ದಾರೆ, ಆ ಸಮಿತಿ ಪಾರದರ್ಶಕವಾಗಿರ್ಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಈಗ ನೀವೇನ್ ಹೇಳ್ತೀರಿ? ಈಗ 2 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ, ನೀವೊಬ್ರು ಯುವಕರಾಗಿರೋದ್ರಿಂದ ನೀವೇನ್ ಹೇಳ್ತೀರಿ? ಈಗ 2 ತಿಂಗಳಲ್ಲಿ ಅವರು ಸರ್ವೆ ಮಾಡಿ ಅಂದ್ರೆ ಸಮಿತಿ ರಚನೆ ಮಾಡಿ ಅಭಿಪ್ರಾಯ ತಗೊಂಡು ಏನಾದ್ರು ಕ್ಯಾನ್ಸಲ್ ಮಾಡುವಂತ ಕೆಲಸ ಆಗುತ್ತಾ ಹಿಂಗೆ? ಸರ್, ಅವರು ಸಮಿತಿ ರಚನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದಕ್ಕೂ ಮುಂಚೆ ಅವರು ಇಲ್ಲಿ ನಮ್ಮ ಭಾಗದ ರೈತರನ್ನ ಒಂದು ಸಭೆ ಕರೆದಿಲ್ಲ, ಏನು ಮಾಡಿಲ್ಲ. ಅವ್ರವ್ರು ಕರ್ಕೊಂಡು ಅವ್ರಿಗೆ ಯಾರು ಬೇಕು ಅವ್ರನ್ನ ಕರ್ಕೊಂಡು ಒಂದು ಸಭೆ ಮಾಡ್ಕೊಂಡು ಅವ್ರು ಮುಗಿಸ್ಕೊಂಡ್ರು. ಇನ್ನೊಂದು ರಾಮನಗರದಲ್ಲಿ ಒಂದು DC ಆಫೀಸ್ಗೆ ಕರೆದಿದ್ರು ಎಲ್ಲರೂ ನಮ್ಮ ರೈತರನ್ನ. ಆ DC ಆಫೀಸ್ ಕರೆದಾಗ ರೈತರೆಲ್ಲ ಹೋದಾಗ ಸಡನ್ ಆಗಿ ಬಂದು ರೈತರಿಗೆ ಒಂಥರ ಮಾತಾಡಿದ್ರು, ಕೇವಲವಾಗಿ ಮಾತಾಡಿದ್ರು. ಕುತ್ಕೊಳ್ಳಯ್ಯ, ನಾನು ಕಂಡಿದ್ದೀನಿ, ಆ ತರ ಮಾತಾಡಿದ್ರು. ಈಗ ಅದನ್ನೆಲ್ಲ ಬಿಟ್ಟು ಇವಾಗ ಈಗ ಏನೇನಾಯ್ತು ಮೊನ್ನೆ ನೋಡಿದ್ರಿ, ಪರ್ಕೆಲ್ ಹೊಡೆದಿರೋದು, ಸರ್ವೆ ಮಾಡ್ಲಿಕ್ಕೆ ಬಂದಾಗ ಪರ್ಕೆಲ್ ಹೊಡೆದಿರೋದು ಪ್ರತಿಯೊಂದನ್ನು ನೋಡಿದ್ರಿ. ಇದನ್ನ ಇಡೀ ಕರ್ನಾಟಕನೇ ನೋಡೈತೆ. ಇವಾಗ ಏನ್ ಮಾಡಿ ನನ್ಗನ್ಸೋ ಪ್ರಕಾರ ಈ ಅಕ್ವೇರ್ ಅನ್ನೇ ಮಾಡ್ಲೇಬಾರ್ದು, ಸಿಟಿನ ಈ ಜಾಗದಲ್ಲಿ ಮಾಡಬಾರ್ದು. ಯಾಕೆಂದ್ರೆ ಇದು ಫಲವತ್ತಾದ ಭೂಮಿ. ಅದನ್ನು ಬಿಟ್ಟು ಮಾಡ್ತೀನಿ ಅಂತ ಅಂದ್ರೆ ಇವರು ಯಾವ ತರ ಮಾಡ್ತಿದ್ದಾರೆ, ಸಮಿತಿ ರಚನೆ ಈಗ ಮಾಡ್ಬೇಕು ಅಂತ ಹೊಡಿತಾರಲ್ವಾ, ಇವರಿಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ಮಾಡ್ಕೊಳ್ತಾರೆ ಅಂತ ನನ್ನ ಅಭಿಪ್ರಾಯ. ರೈತರು ಉಪಯೋಗ ಆಗೋ ರೀತಿ ಸಮಿತಿ ರಚನೆ ಮಾಡಲ್ಲ ನನ್ನ ಪ್ರಕಾರ. ಏಕೆ ಅಂತಂದ್ರೆ ಈಗ ಪ್ರತಿ ಒಂದು ಸಭೆ ಕೂಡ DC ಆಗಿರ್ಬೋದು, ಈಗ ಪ್ರತಿ ಒಬ್ರು ಕೂಡ ಅವ್ರವ್ರು ಬೇಕೋ ಆ ರೀತಿ ಮಾಡ್ಕೊಂಡು ಹೋಗ್ತಿದ್ದಾರೆ. ರೈತರಿಗೆ ನಂಬಿಕೆ ಬರೋ ರೀತಿ ಒಂದು ಕೆಲಸ ಕೂಡ ಮಾಡಿಲ್ಲ ಇವರು. ರೈತರು ವಿರುದ್ಧವಾಗಿ ಮಾಡಿದರೆ ಹೊರತು ರೈತರ ಪರವಾಗಿ ಏನು ಮಾಡಿಲ್ಲ. ಆದ್ರಿಂದ ನಮಗೆ ಈ ಸಮಿತಿ ಮೇಲೆ ನಂಬಿಕೆ ಇಲ್ಲ. ಆತರ ಅದನ್ನು ಬಿಟ್ಟು ಮಾಡ್ತೀನಿ ಅಂತ ಅಂದ್ರೆ ರೈತರ ಮುಖಾಂತರ ಮಾಡ್ಲಿ, ಅವ್ರು ಮಾಡ್ಲಿ, ಬಟ್ ಅದ್ರ ವಿತ್ ಪ್ರೂಫ್ ಮಾಡ್ಲಿ, ಎಲ್ಲರಿಗೂ ಗೊತ್ತಾಗ್ಬೇಕು ಇದು ಪರ್ಫೆಕ್ಟ್ ಆಗಿದೆ ಅಂತ ಅಷ್ಟೇ. ಇದು ನಮ್ಮ ಭೂಮಿನ ನಾವು ಬಿಟ್ಕೊಡಲ್ಲ ಸರ್. ಇದು ಇಲ್ಲಿ ರೈತರು ಹೇಳ್ತಾ ಇರುವಂತ ಮಾತು ಏನಂತಂದ್ರೆ 2 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ, ಸಮಿತಿಯನ್ನೇನೋ ರಚನೆ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. ಆದ್ರೆ ಸಮಿತಿಯಲ್ಲಿ ಯಾರು ಇರ್ತಾರೆ? ಸರ್ಕಾರದವರು ಇರ್ತಾರ, ಸರ್ಕಾರದ ಪದಾಧಿಕಾರಿಗಳು ಇರ್ತಾರ, ಅಥವಾ ವಿಪಕ್ಷದವರು ಇರ್ತಾರ, ಅಥವಾ ಅದರಲ್ಲಿ ರೈತರು ಇರ್ತಾರ? ನಮಗ್ ಡೌಟ್ ಇದೆ. ಇಲ್ಲಿ ಮತ್ತೆ ನೀವು ಒಂದು ಕಮಿಟಿಯನ್ನ ರಚನೆ ಮಾಡ್ತೀರಿ, ಕಮಿಟಿ ರಚನೆ ಮಾಡಿ ಅದರಲ್ಲಿ ಬೋಗಸ್ ರಿಪೋರ್ಟ್ ಕೊಟ್ಬಿಟ್ರೆ ನಾವೇನ್ ಮಾಡೋದು? ಹಾಗಾಗಿ ನಮ್ಮ ಹೋರಾಟ ನಿತ್ಯ ನಿರಂತರವಾಗಿರುತ್ತೆ, ನಮಗೆ ನಂಬಿಕೆ ಇಲ್ಲ ಅನ್ನುವಂತ ಪ್ರಶ್ನೆಯನ್ನು ಕೂಡ ಹೇಳ್ತಾ ಇದ್ರು. ಜೊತೆಗೆ ರಾಜ್ ನ್ಯೂಸ್ ಈ ಹಿಂದಿನಿಂದಲೂ ಕೂಡ ರೈತರ ಪರವಾಗಿ ನಿಂತ್ಕೊಂಡು ಮಾಡಿದಂತಹ ಕಾರ್ಯಕ್ರಮಗಳ ಬಗ್ಗೆ ಸ್ವತಃ ರೈತ ಮಹಿಳೆಯರೇ ಬಾಯ್ಬಿಟ್ಟಿದ್ದನ್ನು ರೈತ ಮಹಿಳೆಯರೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದನ್ನು ನೀವು ಗಮನಿಸಿದ್ರಿ. ಅಂದ್ರೆ ನಾವು ಮಾಡಿದಂತಹ ಪಂಚಾಯಿತಿ ಕಟ್ಟೆ ಅನ್ನುವಂತ ಕಾರ್ಯಕ್ರಮ ಆಗಿರಲಿ, ಅಥವಾ ಬಿಡದಿಯಲ್ಲಿ ನೀರು ಕುಡಿದ್ರೆ ರೋಗಗಳು ಬರುತ್ತೆ ಅನ್ನುವಂತ ಆರೋಪಗಳ ಬಗ್ಗೆ ಸ್ಪಷ್ಟನೆ ಮಾಡೋದಕ್ಕೆ ಅಂತೇಳಿ ಸ್ವತಃ ನಾನೇ ಖುದ್ದು ಬಿಡದಿಯ 9 ಕಂದಾಯ ಗ್ರಾಮಗಳಿಗೂ ಭೇಟಿಯನ್ನ ಕೊಟ್ಟು ನೀರನ್ನ ಕಲೆಕ್ಟ್ ಮಾಡಿಕೊಂಡು ತಗೊಂಡು ಬಂದು ಅದನ್ನ ಬಾಲಕೃಷ್ಣ ಅವರ ಮುಂದೆ ಇಟ್ಟು ಕೇಳಿದಂತಹ ಪ್ರಶ್ನೆಗಳ ಬಗ್ಗೆಯೂ ಕೂಡ ಸ್ವತಃ ಇಲ್ಲಿನ ರೈತರೇ ಹೇಳ್ತಾ ಇರುವಂತಹ ಮಾತನ್ನ, ಜೊತೆಗೆ ಅದನ್ನ ಶ್ಲಾಘನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ನಾನು ಹೇಳ್ತಾ ಇದ್ದೆ, ಇದು ಬೆನ್ ತಟ್ಕೊಳ್ಳೋ ಕೆಲಸ ಅಲ್ಲ. ರೈತರ ಪರವಾಗಿ ಸದಾ ರೈತರ ಧ್ವನಿಯಾಗಿ ನಿಂತ್ಕೊಳ್ಳುವಂತ ಕೆಲಸವನ್ನ ಈ ಹಿಂದಿಂದಲೂ ಮಾಡ್ಕೊಂಡು ಬರ್ತಾ ಇದೆ, ಈಗಲೂ ಕೂಡ ಮಾಡ್ಕೊಂಡು ಬರ್ತಾ ಇದೆ, ಮುಂದೆನೂ ಕೂಡ ಮಾಡ್ಕೊಂಡು ಬರುತ್ತೆ ಅಂತ ನೋಡೋಣ. ಈಗ 2 ತಿಂಗಳು ಕಾಲಾವಕಾಶನ ತಗೊಂಡಿದ್ದಾರೆ, ಜೊತೆಗೆ ಸಮಿತಿಯನ್ನ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 2 ತಿಂಗಳ ನಂತರ ಆ ಸಮಿತಿ, ಮೊದಲನೇದಾಗಿ ಸಮಿತಿಯಲ್ಲಿ ಯಾರು ಇರ್ತಾರೆ ಅನ್ನೋದು ಗೊತ್ತಾಗಬೇಕು. ಯಾರ್ಯಾರು ಇರ್ತಾರೆ, ಎಷ್ಟು ಜನ ಇರ್ತಾರೆ, ಅದನ್ನ ನ್ಯಾಯಯುತವಾಗಿ ಮಾಡ್ತಾರ ಅನ್ನುವಂತ ಅನುಮಾನವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ, ಕಮಿಟಿ ರಚನೆ ಆದ ಮೇಲೆ ಅದರ ರಿಪೋರ್ಟ್ ಏನು ಬರುತ್ತೆ ಅದೆಲ್ಲವನ್ನು ಕೂಡ ಕಾಲವೇ ಉತ್ತರ ಕೊಡಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಶರತ್ ಹುಣಸೂರು, ಬೈರಮಂಗಲ.